ನಮಸ್ತೆ. 11/7/2026 ಶನಿವಾರ ಸೂರ್ಯೋದಯ 6 ಗಂಟೆಗೆ. ಇವತ್ತಿನ ದಿನದಲ್ಲಿ ದ್ವಾದಶಿ ಅನ್ನುವ ತಿಥಿ ಇದೆ. ರಾತ್ರಿ 2 ಗಂಟೆ 4 ನಿಮಿಷದವರೆಗೂ. ಆನಂತರ ಬರೋದು ತ್ರಯೋದಶಿ ತಿಥಿ. ಇವತ್ತಿನ ನಕ್ಷತ್ರ ಕೃತಿಕಾ. ಈ ಕೃತಿಕಾ ನಕ್ಷತ್ರ 11 ಗಂಟೆ 3 ನಿಮಿಷದವರೆಗಿದೆ. ಆನಂತರ ಬರೋದು ರೋಹಿಣಿ ನಕ್ಷತ್ರ. ಕೃತಿಕಾ ನಕ್ಷತ್ರ ಶುಭವನ್ನು ಕೊಡುತ್ತದೆ ಇವತ್ತು. ಅಂದರೆ ಎಲ್ಲ ದಿನಾನೂ ಆ ರೀತಿ ಅಲ್ಲ. ಯಾಕೆಂದರೆ ವಾರ ತಿಥಿ ನಕ್ಷತ್ರ ಯೋಗಗಳನ್ನು ಅಲ್ಲಿ ಮಿಕ್ಸ್ ಮಾಡಿ ನೋಡುವಂಥದ್ದೇ ಯೋಗಗಳು ಅಂತ. ಹಂಗಾಗಿ ಇವತ್ತಿನ ದಿನದಲ್ಲಿ ರೋಹಿಣಿ ನಕ್ಷತ್ರವಿದೆ. ಆನಂತರ ಅಂದರೆ 11 ಗಂಟೆ 3 ನಿಮಿಷದವರೆಗೂ ಆ ಸಮಯದಲ್ಲಿ ಅಮೃತವು ಸಂಪತ್ತು ಸೇರುತ್ತದೆ. ಆದ್ದರಿಂದಾಗಿ ಇವತ್ತಿನ ದಿನ ಶುಭ ದಿನ. ಆದರೂ ಶನಿವಾರ ಅಂತ ಒಂದು ವಿಷಯನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇವತ್ತು ವೃಷಭ ರಾಶಿ ದಿನ ಪೂರ್ತಿ ಇದೆ. ಇವತ್ತು ಕೃತಿಕಾ ನಕ್ಷತ್ರ 4ನೇ ಪಾದ 11 ಗಂಟೆ 3 ನಿಮಿಷದವರೆಗೂ. ಇಷ್ಟಕ್ಕೆ ಕೃತಿಕಾ ನಕ್ಷತ್ರವೇ ಮುಗಿಯುತ್ತದೆ. ಆನಂತರ ರೋಹಿಣಿ ನಕ್ಷತ್ರದ 1ನೇ ಪಾದ 11 ಗಂಟೆ 3 ನಿಮಿಷದ ಮೇಲೆ ಸಂಜೆ 4:26ವರೆಗೂ. ಆನಂತರ 2ನೇ ಪಾದ ಬರುತ್ತದೆ 4:26ರಿಂದ ರಾತ್ರಿ 9:48ವರೆಗೂ. ಆನಂತರ ಬರೋದು ಅಂತಂದರೆ 9 ಗಂಟೆ 48 ನಿಮಿಷದ ಮೇಲೆ ಬರೋದು 3 ಗಂಟೆ 9 ನಿಮಿಷದವರೆಗೂ ರೋಹಿಣಿ ನಕ್ಷತ್ರ 3ನೇ ಪಾದ. ಲಾಸ್ಟಲ್ಲಿ ರೋಹಿಣಿ ನಕ್ಷತ್ರ 4ನೇ ಪಾದವಿದೆ. ಇದರ ಉಳಿಕೆ ಅಂದರೆ ಬ್ಯಾಲೆನ್ಸ್ ನಾಳೆನೂ ಸ್ವಲ್ಪ ಇರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಅಭಿಜಿತ್ ಮುಹೂರ್ತ ಇರೋದು 11:59ರಿಂದ 12:51. ವಿಜಯ ಮುಹೂರ್ತ ಇರೋದು ಮಧ್ಯಾಹ್ನ 2:34ರಿಂದ 3:25. ಅದೇ ಥರ ಅಮೃತಗಳಿಗೆ ಇರೋದು ಬೆಳಗ್ಗೆನೇ ಬಂದುಬಿಡ್ತದೆ 8:52ರಿಂದ 10:19. ನಿಶ್ಚಿತ ಮುಹೂರ್ತ ರಾತ್ರಿ 12 ಗಂಟೆಗೆ ಬರುತ್ತದೆ 12:03ರಿಂದ 12:48ವರೆಗಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ರಾಹುಕಾಲ ಇರೋದು ಬೆಳಿಗ್ಗೆ 9:13ರಿಂದ 10:49. ಯಮಗಂಡ ಕಾಲ ಇರೋದು ಮಧ್ಯಾಹ್ನ 2 ಗಂಟೆ 1 ನಿಮಿಷದ ಮೇಲೆ ಮಧ್ಯಾಹ್ನ 3:38ವರೆಗಿದೆ. ಈ ರೀತಿ ನೀವು ತಿಳ್ಕೊಂಡ್ರೂ ಕೂಡ ಇದರಲ್ಲೂ ಕೂಡ ಒಳ್ಳೆಯ ಸಮಯದಲ್ಲೂ ನಾವು 100% ದೋಷದ ಸಮಯವನ್ನು ನೋಡ್ತೀವಿ. ಅದೇ ಥರ 100% ಅಶುಭ ಸಮಯವನ್ನು ನೋಡುತ್ತೀವಿ. ಇವತ್ತು ದಿನ ಶುಭವೇ, ಆದರೂ ಮುಹೂರ್ತ ಕಾರ್ಯಗಳು ಮಾಡೋಕ್ಕೆ ಶನಿವಾರವಾಗಿ ಇರೋದರಿಂದ ಯಾವ ಕಾರ್ಯವೂ ಇಲ್ಲ ಅಂತ ಅರ್ಥಕ್ಕೆ ಬೆಳಿಗ್ಗೆ 7:45ರಿಂದ 9:11 ಇದು 100% ಶುಭ ಸಮಯ. 10:51ನ ಮೇಲೆ 1:59ವರೆಗೂ ಅಂದರೆ ಹೆಚ್ಚು ಕಮ್ಮಿ 2 ಗಂಟೆವರೆಗೂ ಇದೊಂದು ಶುಭ ಸಮಯ. ಅದೇ ಥರ ಸಂಜೆ 5:01ನ ಮೇಲೆ ರಾತ್ರಿ 1:18ವರೆಗೂ ಶುಭ ಸಮಯ. ಆನಂತರ ದಿನ ಪೂರ್ತಿ ಅಂದರೆ ಬೆಳಗ್ಗೆವರೆಗೂ ಶುಭವಾಗಿರುತ್ತದೆ. ಇದರಲ್ಲಿ 100% ಅಶುಭ ಸಮಯವನ್ನು ನೋಡೋಣ. 6ರಿಂದ 6:51 ಇದು ದುರ್ಮುಹೂರ್ತ. ಹಂಗೆ ಕಂಟಿನ್ಯೂ ಆಗಿ ಇನ್ನೊಂದು ದುರ್ಮುಹೂರ್ತ ಬರುತ್ತದೆ ಅಂದರೆ 7:43 ಬೆಳಗ್ಗೆವರೆಗೂ. ಆಮೇಲೆ ರಾಹುಕಾಲ ಬರೋದನ್ನು ಫಸ್ಟೇ ಹೇಳಿದ್ವಿ, ಆದರೂ ಇನ್ನೊಂದು ಸತಿ 9:13ರಿಂದ 10:49. ಯಮಕಂಡ ಕಾಲ ಇರೋದು ಮಧ್ಯಾಹ್ನ 2 ಗಂಟೆ 1 ನಿಮಿಷದ ಮೇಲೆ 3:38ವರೆಗೂ. ಮೃತ್ಯು ಇರೋದು ಮಧ್ಯಾಹ್ನ 2:47ರಿಂದ 4:59. ನಕ್ಷತ್ರ ವಿಷಘಟಿಕಾ ಕಾಲ ಬರೋದು ಮಧ್ಯಾಹ್ನ 1:20ನ ಮೇಲೆ. ಈ ಸಮಯ ಒಂದು 6 ಗಂಟೆ ಇರುತ್ತದೆ. ಆಮೇಲೆ ಅದೇ ಥರ ರಾತ್ರಿ 1:20ರಿಂದ 2 ಗಂಟೆ 46 ನಿಮಿಷ ಲೇಟ್ ನೈಟ್ವರೆಗೆ ಇರುತ್ತದೆ. ಲಾಸ್ಟ್ ಆಗಿ 1 ಗಂಟೆ 49 ನಿಮಿಷ ರಾತ್ರಿಯಿಂದ 3 ಗಂಟೆ 13 ನಿಮಿಷದವರೆಗೂ ವಿಷಕಾಲ. ಸರಿಯಾಗಿ ವಿಂಗಡಿಸಿಕೊಟ್ಟಿದ್ದೀವಿ, ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.